ಮಾಡ್ತೀನಿ. ನಾನು ಸಿನಿಮಾ ಮಾಡೋದಂತ ಗ್ಯಾರಂಟಿ. ನೀವು ಯಾಕೆ ಮಾಡ್ತೀರಾ? ಕತೆ ಚೆನ್ನಾಗಿದ್ರೆ ಮಾಡ್ತೀನಿ. ನಾನ್ ನೋಡ್ದೆ. ಡಾರ್ಲಿಂಗ್, ಅಪ್ಸರೆ ಥರ ಕಾಣಿಸ್ತಾ ಇದೆಯಾ. ಲವ್ ಯು ಸೋ ಮಚ್. ಏನು ತುಂಬ ಹೊಗಳುತ್ತಿದ್ದೀರಾ? ಏನಾದರೂ ಬೇಕಿತ್ತಾ? ದುಂಬಿ ಹೂವಿನ ಹತ್ರ ಯಾಕೆ ಬರುತ್ತೆ? ಜೇನು ಸವಿಯೋದಕ್ಕೆ ತಾನೆ. ಹೆಣ್ಣು ನಾಚಿಕೊಂಡ್ರೆ ಚಂದ, ಗಂಡು ಪಾಚ್ಕೊಂಡ್ರೆ ಚಂದ. ಛೀ ಹೋಗಿಪ್ಪ, ಹಾಗೆಲ್ಲ ನೋಡಬೇಡಿ, ನಂಗೊಂಥರ ಅನ್ಸುತ್ತೆ. ಒಂಥರ ಆದರೆ ತಾನೆ ಇನ್ನೊಂಥರ ಅನಿಸೋದು. तुमको पाया है तो जैसे खोया हूँ, कहना चाहूँ भी तो तुमसे क्या कहूँ. तुमको पाया है तो जैसे खोया हूँ, कहना चाहूँ भी तो तुमसे क्या कहूँ. किसी ज़बान में भी वो लफ्ज़ ही नहीं कि जिनमें तुम हो क्या तुम्हें बता सकूँ. मैं अगर कहूँ तुम सा हंसी कायनात में नहीं है कहीं. तारीफ ये भी तो सच है कुछ भी नहीं. ಏನು ಅಂದ್ರೆ? ಕಾಫಿ ತಗೊಳ್ಳಿಪ್ಪ. ನನಗಿವತ್ತು ಕಾಫಿ ಬೇಡ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಮಲ್ನಾಡ್ ಕಾಫಿ ಅಂದ್ರೆ ನನ್ಗಿಷ್ಟ. ಅದು ಕುಡಿಲಿಲ್ಲ ಅಂದ್ರೆ ಮನ್ಸು ಸರಿ ಇರಲ್ಲ ಅಂತ ಹೇಳ್ತಾ ಇದ್ರಿ. ನನಗಿವತ್ತು ಕಾ ಜೊತೆ ಫೀ ಬೇಡ, ವೇರಿ ಬೇಕು. ಕಾ ಜೊತೆ ವೇರಿನ? ಕಾವೇರಿ ಏನು ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಕಾ ಜೊತೆ ಫೀನೇ ಸಿಗೋದು, ವೇರಿ ಸಿಗಲ್ಲಪ್ಪ. ಆದ್ರೆ ನನಗಿವತ್ತು ಕಾ ಜೊತೆ ಫೀ ಬೇಡ, ವೇರಿನೇ ಬೇಕು. ಹಾಗಿದ್ರೆ ಮೊದಲು ಕಾ ಜೊತೆ ಫೀ ತಗೊಳ್ಳಿ, ಆಮೇಲೆ ವೇರಿ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಕಾವೇರಿ, ನೀನು ನನ್ನ ಜೊತೆಲಿದ್ರೆ ನನಗೆ ಯಾವ ಭಯವೂ ಇರೋದಿಲ್ಲ. ನೀನು ನನ್ನ ಪಾಲಿನ ಧೈರ್ಯಲಕ್ಷ್ಮಿ ಇದ್ದ ಹಾಗೆ. ಐ ಲೈಕ್ ಇಟ್. ನಾನೇ ಇಷ್ಟು ಇಮೇಜಿನ್ ಮಾಡಲಿಲ್ಲ, ನೀವು ಅಷ್ಟು ಬೇಗ ಇಮೇಜಿನಿಗೆ ಹೋಗಿ ಬಿಟ್ಟದ. ನೀನು ಹೇಳ್ದಲ್ಲಪ್ಪ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಬೇಕು ಅಂತ, ಅದಕ್ಕೆ ಹೆಂಗೆ ಮಾಡ್ದು. ನಿಮ್ಮ ರಿಯಾಕ್ಷನ್ ನೋಡಿದ್ರೆ ಪಾತ್ರದೊಳಗಲ್ಲ ಪಾತ್ರೆ ಒಳಗೆ ಪ್ರವೇಶ ಮಾಡಿದಂಗಿತ್ತು. ತೊಂದರೆ ಇಲ್ಲ ಡೈರೆಕ್ಟ್ರೆ, ಮುಂದಕ್ಕೆ ಹೇಳಿ. ಮುಂದೆ ಏನಾಗ್ತದೆ ಅಂತೇಳಿ ನಾನು ಈಗಲೇ ಹೇಳೋದಿಲ್ಲ. ಶೂಟಿಂಗ್ ಮಾಡ್ತೇವಲ್ಲ ಆಗಲೇ ನಿಮಗೆ ಗೊತ್ತಾಗ್ತದೆ. ನೋಡ್ದೆ, ನಾ ಗೆದ್ದೆ.
ಕಾವೇರಿ, ನೀನು ಈ ಸೀರೆಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಬ್ಬ ಅಲ್ವಾ ಅಪ್ಪ, ಅದಕ್ಕೆ ಹಾಕೊಂಡೆ. ನೀವು ಹೊಸ ಬಟ್ಟೆ ಹಾಕೋಬೋದಿತ್ತಲ್ವಾ ಅಪ್ಪ? ನೀನು ಚೆನ್ನಾಗಿದ್ರೆ ಸಾಕು ಕಾವೇರಿ. ನಾನು ಶಿವ ಇದ್ದ ಹಾಗೆ, ಶಿವ ಸ್ಮಶಾನವಾಸಿ. ಏನು ಅಂದ್ರೆ ನೀವು ಹಾಗೆಲ್ಲ ಮಾತಾಡಬೇಡಿ. ನೀವು ಸ್ಮಶಾನವಾಸಿ ಅಲ್ಲ, ನನ್ನ ಹೃದಯವಾಸಿ. ಏಯ್, ಇಡೋ ನನ್ನ ಹೆಂಡತಿ ಸೆರಗ್ನ ಬಾಡವ ರಾಸ್ಕಲ್. ನೀನೇ ಹೇಳ್ದಲ್ಲಪ್ಪ ನೀನು ಶಿವ ಇದ್ದಂಗೆ ಅಂತ. ಅಷ್ಟಕ್ಕೂ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯ? ನಿನ್ನ ಹೆಂಡತಿ ಸೆರ್ಗನ್ನ ನಾನು ಹಿಡಿದ್ರು ಒಂದೇ, ನೀನು ಹಿಡಿದ್ರು ಒಂದೇ. ಯಾಕೆಂದ್ರೆ ನಾವಿಬ್ರು ಒಂದೇ ಅಲ್ವಾ? ಏ ಬಜರಂಗ್ ಇನ್ಸ್ಪೆಕ್ಟ್ರೆ, ಬಿಡ್ರಿ ಪುಟ್ಮಲ್ಲಿ ಅವ್ರ ಸೆರ್ಗ್ನ. ನಾನೇ ಅವ್ರ ಸೆರ್ಗ್ ಹಿಡಿಯೋದಿಲ್ಲ, ನೀವ್ ಯಾಕ್ರಿ ಹಿಡಿತೀರಾ? ಐ ಡೋಂಟ್ ಲೈಕ್ ಇಟ್. ಓ ಜಾನಿ ಬಾಯಿ, ಎಷ್ಟು ಚೆನ್ನಾಗಿ ಬರ್ತಾ ಸೀನು ಎಲ್ಲ ಹಾಳು ಮಾಡಿಬಿಟ್ರಲ್ವ? ಲೇ ಆಫ್ ಮೆಂಟ್ಲು, ಅವ್ರು ಪುಟ್ಮಲ್ಲಿ ಅವ್ರ ಸೆರ್ಗ್ ಹಿಡ್ಕೊಂಡ್ರೆ ನಾನು ಸುಮ್ಮನೆ ಇರ್ಬೇಕೇನೋ? ನಾನು ಅವ್ರ ಗಂಡ. ಸಿನಿಮಾದಲ್ಲಿ ನಾನು ಗಂಡ ಅಂದೆ. ಹಾ ಓಯ್, ಈ ಸೀನ್ ಇರುವುದೇ ಹಾಗೆ. ಇದರಲ್ಲಿ ನೀವು ಹೆಂಡತಿಯ ಸೆರಗಿ ಹಿಡಿಯೋ ಸೀನೇ ಇಲ್ಲ, ಅದು ಹಿಡಿಯುವುದೇ ವಿಲನ್. ಲೇ ಆಫ್ ಮೆಂಟ್ಲು, ಇದು ನಮ್ಮ ಮೊದಲೇ ಯಾಕೋ ಹೇಳಿಲ್ಲ? ಎಲ್ಲವನ್ನು ನಿಮ್ಮ ಹತ್ರ ಹೇಳಿಯೇ ಮಾಡ್ಬೇಕಾ? ಕತೆ ನಂದು, ನಂಗೆ ಹೇಗೆ ಬೇಕಾಗೆ ಮಾಡ್ತೇನೆ. ಅಲ್ಲ ಸ್ವಾಮಿ, ರಿಹರ್ಸಲ್ನಲ್ಲಿ ನೀವು ಹೀಗೆ, ಇನ್ನು ಶೂಟಿಂಗ್ನಲ್ಲಿ ಯಾವ ನಮ್ಮನ್ನ ಇರ್ತೀರಪ್ಪ? ಅದಕ್ಕೆ ಹೇಳದು, ಇಂಥ ಹೆಕ್ಕ ತಿಂಬವ್ರನ್ನೆಲ್ಲ ಹೀರೋ ಆಗಿ ಹಾಯ್ಕೊಂಡ್ಬೇಡಿ ಅಂದಳಿ. ಬೇಕಿದ್ರೆ ಹೇಳಿ, ನಾನೇ ಡಬಲ್ ಆ್ಯಕ್ಟಿಂಗ್ ಮಾಡ್ತೀನಿ. ಸಾಕು ಸುಮ್ಮನೆ ರೇ, ಎಲ್ಲ ನಾನೇ ಮಾಡ್ತೀನಿ ಅನ್ಬೇಡಿ. ನನ್ನಲ್ಲೂ ಟ್ಯಾಲೆಂಟ್ ಇದೆ, ತೋರ್ಸೋಕ್ ಬಿಡಿ. ಒಟ್ಟಿಪ್ಪು ಅವಕಾಶನ ದುರುಪಯೋಗ ಪಡಿಸ್ಕೊಂಡ್ ಸರಿಯಾ? ಓಕೆ ಓಕೆ ಡೈರೆಕ್ಟ್ರೆ, ಈಗ ನಾನು ಏನು ಮಾಡಬೇಕು? ಮುಂದೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸದ್ಯಕ್ಕೆ ಈ ಸೀನ್ ರಿಹರ್ಸಲ್ ಮಾಡ್ತಾ ಇರಿ. ಸದ್ಯಕ್ಕೆ ನನಗೆ ಆ ಜೋಡಿಗಳಿಗೆ ರಿಹರ್ಸಲ್ ಕೊಟ್ಟು ನಾನು ಬರ್ತೇನೆ. ನಿಮ್ಮಷ್ಟೇ ಈ ಸೀನ್ ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೇಕಂದ್ರೆ, ಜಗಳ ಆಡಿಕೊಂಡು ಥಿಯೇಟ್ರಿಗೆ ಬಂದಿರುವ ಗಂಡ ಹೆಂಡತಿ ಈ ಸೀನನ್ನು ನೋಡಿ ಒಂದಾಗಬೇಕು. ಅದೇನ್ ಕೂಡ ಒಂದಾಕಾದ್ದು ಅಪ್ಪಟಿ ಜನ ಇರಲ್ವಾ? ಜಾಸ್ತಿ ಮಾತಾಡಿದ್ರೆ ನಿಮ್ಮನ್ನ ಈ ರೋಲಿಂದ ಕಿತ್ತಾಕ್ತೇನೆ. ಅಡ ಕಲ್ಟಿವೇಟ್ರು. ಸಾರಿ ಡೈರೆಕ್ಟ್ರ್ ಸಾ, ನೀವು ಯಾರು ಹೇಳ್ತೀರೋ ಹಂಗೆ ಕೇಳ್ತೀನಿ. ಈಗ ನಾನು ಯಾರು ಮಾಡಬೇಕು ಹೇಳಿ? ಈ ಸೀನಲ್ಲಿ ನೀವು ಹೆಂಡತಿಗೆ ಗಿಫ್ಟ್ ಕೊಟ್ಟಿರೋದಿಲ್ಲ, ಅದಕ್ಕೆ ಅವಳು ನಿಮ್ಮ ಹತ್ರ ಕೋಪ ಮಾಡಿಕೊಂಡಿರ್ತಾಳೆ. ಆಗ ನೀವು ಅವಳನ್ನು ಒಲಿಸಿಕೊಂಡು ಮುತ್ತಾಡಬೇಕು. ನಾ ಬಯಸ್ತದು ಹಾಲು ಅನ್ನ, ನೀ ಹೇಳ್ತಾರದು ಹಾಲು ಅನ್ನ, ತೊಂದರೆ ಇಲ್ಲ. ನೋಡಿ ಸಾ, ನೀ ಹೇಳ್ದಂಗೆ ನಾನು ಮುದ್ದಾಡ್ತಾ ಇರ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸು ಅಂತ ಮಾತ್ರ ಹೇಳ್ಬಾರ್ದು. ಹಂಗೆ ಹೋಗ್ಬಿಟ್ರೆ ನಂಗೆ ಮೂಡ್ ಔಟ್ ಆಗ್ಬಿಡ್ತದೆ. ಹಾಯ್ ಡಾಲ್, ಯಾಕೆ ಕೋಪ ಮಾಡ್ಕೊಂಡಿದೀಯಾ? ನಿನಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ನೀವೇನು ತಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಚಂದ್ರನ್ ತೋರಿಸಿ ಫೂಲ್ ಮಾಡೋರು ನೀವು. ನನ್ನ ಕೆಲಸ ಹೇಗೆ ಅಂತ ನಿನಗೂ ಗೊತ್ತು ತಾನೆ? ಚೆನ್ನಾಗೇ ಗೊತ್ತು. ಅದಕ್ಕೆ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಿಲ್ಲ. ನೀವು ಕೆಲಸ ಮಾಡ್ಕೊಂಡೇ ಇರಿ. ನಿಮಗೆ ಯಾಕೆ ಹೆಂಡತಿ ಮಕ್ಕಳೆಲ್ಲ? ಅದಕ್ಕೆ 1 ತಿಂಗಳು ರಜೆ ಹಾಕಿ ಮಲೇಷಿಯಾಗೆ ಟಿಕೆಟ್ ತಂದಿದ್ದೀನಿ. ಹಾಗೆ ಸಿಂಗಾಪುರ್ಗೆ ಹೋಗಿ ಬರೋಣ. ನಿಜ ಹೇಳ್ತಿದ್ದೀರಾ? ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಈ ಖುಷಿಗೆ ಏನಿಲ್ವಾ? ನಿಮ್ಗೆ ಏನು ಬೇಕು ಕೇಳಿ, ಕೊಡ್ತೀನಿ. ನನಗೆ ನೀನು ಬೇಕು. ನಿಮ್ಗೇನು ಒತ್ತು ಗೊತ್ತು ಇಲ್ವಾ? ಗಂಡ ಹೆಂಡ್ರ ಮಧ್ಯೆ ಬಂದು ಕೈ ಹಾಕಿಡಿದ್ರಿ. ಓರಿಂಗ್ ಮಾಸ್ಟ್ರೆ, ಎಷ್ಟು ಚಂದ ಬರ್ತಿತ್ತು ಮಾರ್ರೆ ಸೀನು. ನನಗೆ ಒಂದಾಗಬೇಕಂತ ಅನಿಸ್ತು. ನೀವು ಕ್ಯಾರೆಕ್ಟರ್ನಿಂದ ಆಚೆ ಅಂತ ದೂಪೆಗೆ ಬಂದದ್ದ. ಸ್ವಾಮಿ, ಈ ಸಿನಿಮಾದಲ್ಲಿ ನೀವು ಎಂಡಿನವರೆಗೂ ಒಂದಾಗ್ಲಿಕ್ಕಿಲ್ಲ. ಎಂದದಕ್ಕಂದ್ರೆ ನೀವು ಒಂದಾದ್ರೆ ನಾನು ವಿಲನ್ ತಿಪ್ಪೂದಿಗೆ ಹಾಕಿದ್ದ. ಡೈರೆಕ್ಟ್ರು, ಇದೇನಿದು? ಕೈಲಿ ಬೆಲ್ಲ ತೊಟ್ಬಿಟ್ಟು ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆಲ್ಲ. ನೋಡ್ರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನೇ ಟ್ರಿಪಲ್ ಆ್ಯಕ್ಟಿಂಗ್ ಮಾಡ್ತೆ. ಮಾಸ್ಟ್ರೆ, ಈ ಸಿನಿಮಾದಿಂದ ನೀವು ಆಚೆ ಹೋಗ್ತೀರಾ? ನಾವು ಹಿಡಿದ ಕೆಲಸನ ಅರ್ಧಕ್ಕೆ ಬಿಟ್ಟು ಅಭ್ಯಾಸ ಇಲ್ಲ. ಮುಂದಿನ ಸೀನ್ಲಾದ್ರೂ ನಾವಿಬ್ರು ಒಂದಾಗ್ತೀವಿ ತಾನೆ. ಕ್ಲೈಮ್ಯಾಕ್ಸ್ನವರೆಗೂ ನೀವಿಬ್ರು ದೂರವೇ ಇರಬೇಕು. ನೀವೆಂತ ಮಾಡ್ಬೇಕಂತ ಇದ್ದೀರಾ ಅದನ್ನೆಲ್ಲ ವಿಲನೇ ಮಾಡ್ತಾರೆ. ಈ ಸಿನಿಮಾ ದೆಸೆಯಿಂದ ಆದ್ರೂ ನಾನು ಮಧುರ ಅವ್ರನ್ನ ಮುಟ್ಬೋದು ಅನ್ಕೊಂಡ್ರೆ ಆ ಹುಚ್ಚಿನಿಂದ ಅದು ಹಾಳಾಗೋಯ್ತು.
ಚಿಕ್ಕಮಲ್ಲಿ ಅವ್ರ ಕೋಮಲವಾದ ಕೈಗಳನ್ನ ನನ್ನ ಕೈಯಲ್ಲಿ ಹಿಡಿದು 4 ಹೆಜ್ಜೆ ಹಾಕೋಣ ಅಂತ ಕನಸ್ಕೊಂಡ್ರೆ ಈ ಬಜರಂಗಿ ರಾಖಿ ಸೇರ್ಕೊಂಡು ಅದನ್ನ ಕನ್ಸಾಗೆ ಉಳಿಸ್ತಿದ್ದಾರೆ. ನನಗೆ ಬರ್ತಿರೋ ಕೋಪಕ್ಕೆ ಹಣಪ್ಪನವ್ರೆ ನೀರು ಬೆಳೆಸ್ಕೊಳ್ದ ಕುಡಿದು ಬಿಟ್ರಿ. ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲ ಕುಡಿದು ಬಿಡ್ತಾ ಇದ್ದೆ. ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಜನ ನೋಡದೇ ಇರೋ ಸಿನಿಮಾ ಮಾಡ್ತಾ ಇದ್ದಾನೆ. ನೀವೇ ಒಳದು ಸರಿಯಾಗದ ಕಂಬುಡಿ ಅಣ್ಣಪ್ಪನವ್ರೆ. ಆ ಕಲ್ಟಿವೇಟ್ರ್ ಮಾತೆತ್ತರ ಸಾಕು, ರೊಮ್ಯಾಂಟಿಕ್ ಇರಬೇಕು ಅಂತಾನೆ. ದಂಡಕ್ಕೆ ಸಾಕು, ಆ ಲಾಟಿ ಬಂದು ಅಡ್ಡ ನಿಂತ್ಕೊತಾನೆ. ನೀವೇ ಹೇಳಿ, ನಾನು ಹೆಂಡ್ರ ಕೈನ ಹಿಡ್ಕೊಳತ್ತಪ್ಪ. ರೇ ಗೌಡ್ರೆ, ಅವಳು ನನ್ನ ಹೆಂಡ್ತಿ, ನೆನಪಿರ್ಲಿ. ಅಣ್ಣಪ್ಪನವ್ರೆ, ನಾನು ಹೇಳ್ತಾ ಇರೋದು ರಿಯಲ್ ಆಗಲ್ಲ, ರೀಲಲ್ಲಿ. ನನಗೂ ಅಷ್ಟೇ ಗೌಡ್ರೆ, ನನ್ನ ಹೆಂಡ್ತಿಗೆ ಒಂದು ಮುತ್ತು ಕೊಡಕ್ಕೂ ಬಿಡಲ್ಲ. ಅಣ್ಣಪ್ಪನವ್ರೆ, ಇದರಲ್ಲೇ ಗೊತ್ತಾಯ್ತದೆ ನೀವು ಟೈಟ್ ಆಗ್ಬಿಟ್ಟಿದ್ದೀರಿ ಅಂತ. ಪುಟ್ ಮಲ್ಲಿಗೆ ಯಾಕೆ ನೀವು ಮುತ್ತು ಕೊಡಬೇಕು? ಇದರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಕುಡಿದು ಟೈಟ್ ಆಗಿದ್ದೀರಾ ಅಂತ. ರೇ, ನಾನು ಮಾತಾಡ್ತಾ ಇರೋದು ನಿಮ್ಮ ಹೆಂಡತಿ ಪುಟ್ಟಮಲ್ಲಿ ಅವ್ರ ಬಗ್ಗೆ ಅಲ್ಲ ರೇ. ಸಿನಿಮಾದಲ್ಲಿ ನನ್ನ ಹೆಂಡತಿ ಕಳ್ಕೊಂಡೆ ಕಾವೇರಿ ಬಗ್ಗೆ. ಅಲ್ಲ ರೀ, ಗಂಡ ಹೆಂಡತಿ ಮಧ್ಯೆ ಇಷ್ಟು ಇಲ್ಲ ಅಂದ್ರೆ ಜನ ಯಾಕ್ರಿ ಥಿಯೇಟ್ರಿಗೆ ಸಿನಿಮಾ ನೋಡಕ್ ಬರಬೇಕು? ನೀವು ಹೇಳೋದು ತಿಟ್ಟಕೊಂಬಿಡಿ ಅಣ್ಣಪ್ಪನವ್ರೆ. ಮಾತೆತ್ತರ ಸಾಕು, ನೀವು ಅನ್ಕೊಂಡ್ರದೆಲ್ಲ ಕ್ಲೈಮ್ಯಾಕ್ಸ್ ಆಯ್ತದೆ ಅಂತಾನೆ. ಅಲ್ಲ, ಸುರುಲೇ ಇಲ್ದಿರೋ ಜೋಸು ಎಂಡನೆ ಎಲ್ಲಿ ಬಂದದು ಹೇಳಿ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ನನಗೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಪುಟ್ಟಮಲ್ಲಿ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಒಪ್ಕೊಂಡೆ. ನನಗೂ ಅಷ್ಟೇ, ಆ ಹುಚ್ಚನ ಜೊತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲ ಮಾಡಲ್ಲ ಅಂದ್ಬಿಟ್ರೆ ಮಧುರ ಅವರು ಮಾಡಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಪ್ಕೊಂಬಿಟ್ಟು. ಐ ಲೈಕ್ ಇಟ್. ಓಯ್, ನಿಮ್ಮಿಬ್ಬರ ರಿಯಾಕ್ಷನ್ ಕಂಡಪಟ್ಟೆ ಚಂದ ಇತ್ತು. ಇದನ್ನೇ ಮೇಂಟೈನ್ ಮಾಡಬೇಕು. ಈಗ ಕ್ಲೈಮ್ಯಾಕ್ಸ್. ನಾವು ಈಗ ಕ್ಲೈಮ್ಯಾಕ್ಸು ಬಂದ್ಬಿಟ್ವಾ? ನಮ್ಗೆ ಇದು ಗೊತ್ತೇ ಆಗಲಿಲ್ಲ. ತೊಂದರೆ ಇಲ್ಲ, ಈಗ ಕ್ಲೈಮ್ಯಾಕ್ಸಲ್ಲಿ ಏನು ನಡೆದು? ಇದು ವಿಲನ್ ಅಡ್ಡ. ಅವನು ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿ ತಂದು ಇಲ್ಲಿ ಕಟ್ಟಿರ್ತಾನೆ. ಅವನು ಬರುವವರೆಗೂ ಅವನ ಚೇಲ ಅಂದರೆ ಈ ಸಾಂಬ ನಿಮಗೆ ಪುಟ್ಟುತ್ತಾ ಇರ್ತಾನೆ. ಕೊನೆಗೆ ವಿಲನ್ ಬಂದು ನಿಮ್ಮ ಕಣ್ಣ ಮುಂದೆ ನಿಮ್ಮ ಹೆಂಡತಿರೊಟ್ಟಿಗೆ ಡ್ಯಾನ್ಸ್ ಮಾಡ್ತಾನೆ. ಇದು ಕತೆ. ಅರ್ಥ ಆಯ್ತಾ? ಅಂದ್ರೆ ನಾವು ಕ್ಲೈಮ್ಯಾಕ್ಸ್ ನಮ್ಮ ಹೆಂಡ್ರ ಜೊತೆಗೆ ಡ್ಯೂಯೇಟ್ ಆಡಂಗಿಲ್ವಾ? ನಿಮಗೆ ಒಂದ್ಸಲ ಹೇಳಿದ ಅರ್ಥ ಆಗುದಿಲ್ವಾ? ಇಲ್ಲಿ ಡೈರೆಕ್ಟರ್ ನೀನಾ? ಡೈರೆಕ್ಟ್ರೆ, ಕೋಪ ಮಾಡ್ಕೊಬಿಡಿ. ಬಯಲಲ್ಲಿ ಕೂತ್ ಆಗೋಗಿದೆ. ನೀವು ನೀರು ಕೊಡೋವರೆಗೂ ನಾವು ಎದ್ದೋಳೋ ಆಗಿಲ್ಲ. ಶುರು ಮಾಡ್ಕೊಳ್ಳಿ. ಎಂತ ಬಯಲಾಟ ನಡೀತಾ ಇದ್ದ ಅಲ್ಲಿ? ಕಟ್ಟು ಬಿಚ್ಚಿ ನೋಟ ಕಟ್ಟಪ್ಪ ಬಾಹುಬಲಿನ ಕೊಂದಂಗ ನಿಮ್ ಬಾತ್ ಸಮೇತ ಕೊಂದಾಕ್ಬಿಡ್ತೀವಿ. ಐ ಲೈಕ್ ಇಟ್. ಇದು ಜೋಶ್ ಅಂದ್ರೆ. ಅರೆ ಓ ಸಾಂಬ, ಇನ್ನು ನಾಲ್ಕು ಬಟ್ಟ. ಜೇಬಲ್ಲಿ ಚೇಳ್ ಬಿಟ್ಕೊಂಡು ಬದುಕಬಹುದು, ಆದ್ರೆ ನಮ್ಮನ್ನ ಹೆದರ್ಕೊಂಡು ಬದುಕಕ್ಕಾಗಲ್ಲ. ತಾಕತ್ತಿದ್ರೆ ನಿಮ್ ಬಾಸ್ನ ನಮ್ಮ ಮುಂದೆ ಬರ ಕೇಳೋ, ನಾವೇನು ಅಂತ ತೋರಿಸ್ತೀವಿ. ಎದ ಮೇಲೆ ಗೊಬ್ಳಿ ಮುಳ್ಳ ಹಾಕೊಂಬಂದ್ಬಿಟ್ರೆ ಎದ್ರಕೊಂಬಿಟ್ಟವ. अरे ओ सांबा, कितने आदमी थे रे? ಸಿರ್ಫ್ 2 ಕುತ್ತೆ ಸರ್ಕಾರ. ಏ ಕೆಕ್ಕಪ್ಪುಲ, ನಮ್ಮನ್ನ ನಾಯಿಗಳು ಅಂದಯ್ಯ. ಕಟ್ಟ ಬಿಚ್ಚಡ ಚೀಳ್ ನಾಯಿ ತರ ಸಿಗದು ಬಿಡ್ತೀವಿ. ಅದಕ್ಕೆ ಅಲ್ವಾ ನಿಮ್ಮನ್ನ ಕಟ್ಟಾಕಿರೋದು. ನೀವು ಕಚ್ಚಿದ್ರೆ ಎಲ್ಲಿ ಇಂಜೆಕ್ಷನ್ ಸಿಗಲ್ವ ಅಂತ ಭಯ ನಮ್ಮ ಸರ್ಕಾರ್ಗೆ ಅಲ್ವಾ ಸರ್ಕಾರ? ಇಂಥ ಚಿಲ್ಲರೆಗಳ ಮುಂದೆ ನನ್ನನ್ನೇ ಕಿಂಡಲ್ ಮಾಡ್ತೀನು. ಇವ್ರಿಗಿಂತ ಮೊದಲು ನಿನ್ನನ್ನೇ ಸಾಯಿಸ್ಬೇಕು. ಹಾಗೆ ಮಾಡಬೇಡಿ ಸರ್ಕಾರ, ನಿಮ್ಮನ್ನ ಹೊಗಳಕ್ ಹೋಗಿ ಹಾಗನ್ಬಿಟ್ಟೆ. ಲೇ ಸಿಂಬಿಕಾ, ಎಲ್ಲೋ ನಮ್ಮ ಹೆಂಡ್ತಿರು
ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನನ್ನು ಮಾತ್ರ ಜೀವ ಸಹಿತ ಉಳಿಸೋದಿಲ್ಲ. ನೀವಿಬ್ರು ಬದುಕಿದ್ರೆ ತಾನೇ ನನ್ನನ್ನು ಸಾಯಿಸೋದು. ಅದಕ್ಕೂ ಮೊದಲು ಒಂದು ಒಳ್ಳೆ ಡ್ಯಾನ್ಸ್ ನೋಡ್ಕೊಂಡು ಸಾಯಿರು. ಅರೆ ಓ ಸಾಂಬಾ. ಅರ್ಥ ಆಯ್ತು ಸರ್ಕಾರ್. ಶುರು ಹಚ್ಕಳಿ. ಡಾರ್ಲಿಂಗ್, ಯಾವುದೇ ಕಾರಣಕ್ಕೂ ನೀನು ಈ ನಾಯಿಗಳ ಮುಂದೆ ಕುಣಿಬೇಡ. ಕಾವೇರಿ ಕಾವೇರಿ, ನೀನು ಮಾತ್ರ ಕುಣಿಬೇಡ ಕಾವೇರಿ. ಈಗ ನೀವಿಬ್ರು ಕುಣಿದೇ ಇದ್ರೆ ಇವರಿಬ್ರು ಪ್ರಾಣ ನಿಮ್ಮ ಕಣ್ಣು ಮುಂದೆನೆ ಹೋಗುತ್ತೆ. इन कुत्तों के सामने मत नाचना बसंती, इन कुत्तों के सामने मत नाचो. नाच 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 बसंती, नाच 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 बसंती, नाच बसंती, नाच. ಕುಸ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು, ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು. ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು. ಮೈ ನೇಮ ಬಸಂತಿ ಬಂಡ್ರಪ್ಪ ಬೆನ್ ಹತ್ತಿ, ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ. ವೆರಿ ಗುಡ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ನೀವು ಇದೇ ಥರ ಡ್ಯಾನ್ಸ್ ಮಾಡ್ತಾನೆ ಇರಬೇಕು, ನಾನು ಅದನ್ನು ನೋಡಿ ಸಂತೋಷ ಪಡ್ತಾನೆ ಇರಬೇಕು. ಎಲ್ಲಿ ಡ್ಯಾನ್ಸ್ ಮಾಡಿ ನೋಡೋಣ. ಐ ಲೈಕ್ ಇಟ್. ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದು ಬ್ರೇಕ್ ಮಾಡಿಕೊಂಡು ಆಮೇಲೆ ಮುಂದುವರ್ಸೋಣ. ಬ್ರೇಕ್. ಅರೆ ವಾ ಸಾಂಬಾ, ಉಸ್ಕರ ಸಿಕ್ಕೋಲೋ. ನೀವಿಬ್ಬರು ಕಂಡಪಟ್ಟೆ ಚಂದ ಆಕ್ಟ್ ಮಾಡಿದ್ರಪ್ಪ. ನಿಮ್ಮ ಆಕ್ಟಿಂಗ್ ನೋಡ್ತಾ ಇದ್ರೆ ಈ ಸರ್ತಿ ಸ್ಟೇಟ್ ಅವಾರ್ಡ್ ನಿಮಗೆ. ಡೈರೆಕ್ಟ್ರೆ, ನಿಮ್ಮ ಜೊತೆಗೋಸಿ ಮಾತಾಡಬೇಕಿತ್ತು. ನಮ್ಮ ಜೊತೆಗೆ ಬಂದಾರ್ಯಾ? ಇದಕ್ಕೆ ಅವಾರ್ಡ್ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಕೊಡಕ್ಕೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಐ ಲೈಕ್ ಇಟ್. ಎಂತದಕ್ಕೆ ಹೊಡಿತಿದ್ದೀರಿ ಅಂತೇಳಿ ಕಾರಣ ಹೇಳಿ ಹೊಡೀರಿ, ಇನ್ನೂ ಶಾಕ್ ಸಿಗ್ತದೆ. ಅರೆ ಕಲ್ಟಿವೇಟ್ರು, ಇನ್ನೂ ನಮ್ಮನ್ನ ಕಟ್ಟಾಕ್ಬಿಟ್ಟು ಹೊಡಿಸ್ತಾ ಇದೆ ಇಲ್ಲ. ಡುಯೆಟ್ ಸಾಂಗ್ ಎದ್ದಿದ್ದ ಆಡ್ಸಿಯೇ. ಹಿಂಗ್ ಮಾಸ್ಟ್ರೆ, ನೀವು ಕಟ್ಟಿ ಹಾಕಿದ್ದನ್ನ ಬಿಚ್ಚಿ ಬಂದು ವಿಲನಿಗೆ ಹೊಡಿಬೇಕು, ಆಮೇಲೆ ನಿಮ್ಗೆ ಡ್ಯೂಯೆಟ್ ಸಾಂಗ್. ವಿಲನ್ ಹೊಡೆದ್ಮೇಲೆ ಜನ ಎಲ್ಲೋ ಥಿಯೇಟರ್ ಕೂತಿರ್ತಾರೆ, ಅವ್ನಿಗೆ ಹೊಡಿಯಕ್ ಶುರು ಮಾಡ್ತಿದ್ದಂಗೆ ಹೊರಡಕ್ ಶುರು ಮಾಡ್ತಾರೆ. ಶಕ್ತಿ ಕಪೂರು, ಇಲ್ಲಿಯೇ ನೀವು ತಪ್ಪು ತಿಳ್ಕೊಂಡಿರೋದು. ವಿಲನಿಗೆ ಹೊಡೆದ ಮೇಲೆ ಒಂದು ಇಂಪಾರ್ಟೆಂಟ್ ಸೀನ್ ಉಂಟು, ಅದನ್ನು ನೋಡದೆ ಜನ ಹೋಗುದಿಲ್ಲ. ಅದನ್ನು ನೋಡಿದ್ರೆ ಸಿನಿಮಾ ಅರ್ಥ ಆಗೋದು. ಆಮೇಲೆ ಅದರ ಇಡೆಯಲ್ಲಿ ನಿಮ್ಗೊಂದು ಡ್ಯೂಯೆಟ್ ಸಾಂಗ್ ಹಾಕಿ ಬಿಡುದು. ಅದೇನು ಕತೆ ಮಾಡಿದೀಯೋ ಆ ಶಂಕರೇಶ್ವರನಿಗೆ ಗೊತ್ತು. ಅಡ ಕಲ್ಟಿವೇಟ್ರು, ನೀನು ಕ್ಲೈಮ್ಯಾಕ್ಸು ಮುಂಚೆ ಏನ್ ಬೇಕಾದರೂ ತೋರಿಸ್ಕೊ, ಕ್ಲೈಮ್ಯಾಕ್ಸ್ ಆದಮೇಲೆ ಏನ್ ಬೇಕಾದರೂ ತೋರಿಸ್ಕೊ. ಅದು ನನಗೆ ಬೇಕಾಗಿಲ್ಲ. ನನಗೆ ಕಟ್ಟಾಕ್ಬಿಟ್ಟು ಒಡೆಸ್ಕೊಳ್ಳೋದು, ಎಂಡ್ರ ದಂಡಲ್ಲಿದ್ರು ಮುರಿದೇ ಇರೋದು ಇವೆಲ್ಲ ಆಗಲ್ಲ. ಅದಕ್ಕೆ ನಾನು ವಿಲನ್ ಮಾಡ್ತೀನಿ. ಅದೇಗೆ ಆಗ್ತದೆ ಮಾರಾರೆ. ವಿಲನ್ ಪಾತ್ರವನ್ನು ಇನ್ಸ್ಪೆಕ್ಟರ್ ಬಾಯಿ ಏನ್ ಮಾಡ್ತಿಲ್ವಾ? ಈಗ ಅದನ್ನು ಅವರಿಂದ ಬಿಡಿಸಿದ್ರೆ ಅವರಿಗೆ ಬೇಜಾರಾಗೋದಿಲ್ವಾ? ಎಂಥದ್ದು ಆಗಲ್ಲ ಕೂಡ. ಆ ಅಪ್ಪ ಮೊದಲೇ ಹೀರೋ ಆಗಬೇಕು ಅನ್ಕೊಂಡಿದ್ದ. ಈಗ ನೀವು 7 ದಟ್ಟಕಲ್ಲಿ ಒಪ್ಕೊಂಡ್ಬಿಡ್ತಾರೆ. ಆಗ್ನಿಲ್ವಾ? ನಾನು ಒಪ್ಪಿಸ್ತೀನಿ. ಅದಕ್ಕೆ ಅವರು ಹೀರೋ ಆಗಲಿ, ನಾನು ವಿಲನ್ ಆಗ್ತೀನಿ. ಓಯ್, ನಿಮ್ಮದೆಂತ ಮಾರ ಬಿರಿ ಬಿರಿ? ನೋಡೋರಾಕಿ, ನಾನು ನಿನ್ಗೆ ಎಷ್ಟು ಶಾಕ್ ಬೇಕೋ ಅಷ್ಟು ಶಾಕ್ ಕೊಡ್ತೀನಿ. ನನ್ನನ್ನು ಈ ಹೀರೋ ಪಟ್ಟದಿಂದ ಇಳಿಸಿ ವಿಲನ್ ಪಟ್ಟ ಕೊಡು. ನನಗೆ ರಾಮನ್ ಥರ ಹೀರೋ ಆಗಿರೋದಕ್ಕಿಂತ ರಾವಣನ್ ಥರ ವಿಲನ್ ಆಗೋಕೆ ಇಷ್ಟ. ಓಯ್, ನಿಮಗೆ ವಿಲನ್ಗಿಂತ ಹೀರೋ ಪಾರ್ಟಿ ಸೂಟ್ ಆಗೋದು. ನೋಡು, ನಾನು ಅನ್ಕೊಂಡಿದ್ದನ್ನ ಹೀರೋ ಆಗಿ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾಕೋ ಹೀರೋ ಆಗಲಿ, ನನಗೆ ವಿಲನ್ ಪಾರ್ಟೇ ಬೇಕು. ಹೇಳ ಕಲ್ಟಿವೇಟ್ರು, ಅಣ್ಣಪ್ಪನವ್ರು ಏನೇ ಹೇಳ್ದಂಗಿತ್ತು. ಸೇಮ್ ಟು ಸೇಮ್ ನಿಮ್ಮ ಫೀಲಿಂಗ್ ಇವರ ಫೀಲಿಂಗು. ಅವ್ರಿಗೆ ಹೀರೋ ಬೇಡಂತೆ, ವಿಲನ್ ಬೇಕಂತ. ಅಣ್ಣಪ್ಪನವ್ರಿ, ನಿಮ್ಮ ಮುಖ ವಿಲನ್ಗೆ ಸೂಟ್ ಆಗಲ್ಲ. ನೋಡಕ್ಕೆ ಒಳ್ಳೆ ಚಾಕ್ಲೇಟ್ ಬಾಯ್ ಥರ ಇದ್ರಿ. ನೀವು ಹೀರೋ ಮಾಡಿ, ನಾನು ವಿಲನ್ ಮಾಡ್ತೀನಿ. ಬೇಡ ಗೌಡ್ರೆ, ಈಗಿನ ಟ್ರೆಂಡ್ಗೆ ನನ್ನಂಥ ಚಾಕ್ಲೇಟ್ ಹೀರೋಗಳು ವಿಲನ್ ಮಾಡಿದ್ರೇ ಜನ ಇಷ್ಟಪಡೋದು. ನೀವು ಹೀರೋ ಮಾಡಿ, ನಾನು ವಿಲನ್ ಮಾಡ್ತೀನಿ. ಆಗಲ್ಲ ಆಗಲ್ಲ
ನೀವು ಹೀರೋ ಮಾಡಿ ನಾನು ವಿಲನ್ ಮಾಡ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ. ನೀವು ಹೀರೋ ಮಾಡಿ, ನಾನು ವಿಲನ್ ಮಾಡ್ತೀನಿ. ಡೈರೆಕ್ಟ್ರು ನಾನಾ ನೀವಿಬ್ರು ಕೊಟ್ಟಿರುವ ಪಾತ್ರವನ್ನು ಸುಮ್ಮನೆ ಮಾಡದೆ ಕಚ್ಚಾಡಿದ್ರೆ ಹೀರೋವಿನ ಸಮೇತ ಎಲ್ಲ ಪಾತ್ರವನ್ನ ಇನ್ಸ್ಪೆಕ್ಟರ್ ತಾನೇ ಮಾಡಿದ್ದೇನೆ. ಅಡ್ಡಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟ ನಾನೇ ಹೀರೋ ಆಗ್ಬೋಗ್ತೇನೆ. ಐ ಲೈಕ್ ಇಟ್. ಎಂತ ಅದೃಷ್ಟ ಮಾರ್ರೆ ನಿಮ್ಮದು. ಬಾಳೆಹಣ್ಣು ಬಯಸಿದ್ದಕ್ಕೆ ಪಂಚಾಮೃತ ಬಂದು ಬಾಯಿಗೆ ಬಿತ್ತು. ಆದ್ರೆ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡೋದು ಯಾರು? ಏನು ಬಜರಂಗಿ ಇನ್ಸ್ಪೆಕ್ಟ್ರಿ ಹಿಂಗೆ ಹೋಗ್ಬಿಟ್ರಿ? ನಿಮ್ಮ ಸ್ನೇಹಿತರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ. ಬಾಬಣ್ಣ, ಆ ಪ್ರೊಡ್ಯೂಸರು ಬಜರಂಗಿ ಅವ್ರಿಗೆ ಫೋನ್ ಮಾಡಿ ದುಡ್ಡು ಹಾಕಕ್ ಆಗಲ್ಲ ಅನ್ಬಿಟ್ರಂತೆ. ಪುಟ್ಮಲ್ಲಿ ಅವ್ರೆ, ಅವ್ರು ಯಾಕೆ ದುಡ್ಡು ಹಾಕಲ್ಲ ಅಂದ್ರಂತೆ? ಅದೇನೋ ಅವ್ರು 3 ದಿನದ ಹಿಂದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೆ ತಗೊಂಡಿದ್ರಂತೆ. ಅದು ರಾಜ್ ಕಾಲುವೆ ಮೇಲಿದೆ ಅಂತ ಅದನ್ನ ಹೊಡೆದಾಕ್ಬಿಟ್ರಂತೆ. ಅದಕ್ಕೆ ಅವ್ರು ಹೊಸ ಮನೆ ತಕೊಂಡು ಗೃಹ ಪ್ರವೇಶ ಮಾಡುವವರೆಗೂ ಸಿನಿಮಾ ಮಾಡೋದಿರ್ಲಿ, ಕಾಂಬೋದೇ ಇಲ್ಲ ಅಂದ್ರೆ ಹಾಗಾದ್ರೆ ಇಲ್ಲಿಗೆ ನಮ್ಮ ಪಿಕ್ಚರ್ ಕತೆ ಮುಗೀತಾ? ಬಾಬಣ್ಣ